ಅಲ್ಲಿಯ ಅಘಟಿತ ಘಟನೆ, ಹತ್ಯೆ, ಅನ್ಯಾಯ, ಅತ್ಯಾಚಾರಗಳನ್ನು ನೋಡಿ ನೋಡಿ ಬೇಸತ್ತ ಅಲ್ಲಿಯ ಸ್ಥಾನಕ್ಕೆ ಕೆಲವು ಜನ ಪ್ರತಿಭಟನಾತ್ಮಕವಾಗಿ ಗೆದ್ದು ನಿಂತರು, ದೂರುದಾರರಾಗಿ ಗೆದ್ದು ನಿಂತರು. ಅವರು ಚೆನ್ನೈ ಅಂತಂದರು, ಬಂದ್ಮೇಲೆ ಚೆನ್ನಯ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ಒತ್ತಡಕ್ಕೆ ಮಣದು, SIT ಹೊಡೆತಕ್ಕೆ ಮಣದು, ಎರಡನೇ ಸುಳ್ಳು ಹೇಳಿದ ಅಥವಾ ಸತ್ಯ ಹೇಳಿದ, ಇದ್ರಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನು ಇವತ್ತು ಏನು ಹೇಳಿದ್ರು ಅವ್ರು ಹೇಳಬೇಕು. ಆದರೆ ಇವತ್ತು ನ್ಯಾಯಾಲಯ ಸಹಿತ ಅವ್ರ ಮಾತನ್ನು ನಂಬದ ಸ್ಥಿತಿಗೆ ಬಂದು ನಿಂತ್ಬಿಟ್ಟರು. ಜಾಮೀನೇನೋ ಕೊಟ್ಟು ₹1,00,000 2 ಜಾಮೀನುದಾರನ ತಗೊಂಡು. ಆದ್ರೆ ಇನ್ನು ಮುಂದೆ ಅವರು ಇಂಟರ್ವ್ಯೂ ಕೊಡೋ ಹಾಗಿಲ್ಲ, ಸುಳ್ಳು ಸುದ್ದಿ ಹಬ್ಬಿಸೋ ಹಾಗಿಲ್ಲ, ಎಲ್ಲ ಕಂಡೀಷನ್ಸ್ ಹಾಕಿದ್ದಾರೆ. ಒಂದು 10 ಕಂಡೀಷನ್ ಹಾಕಿದ್ದಾರೆ. ಕರೆದಾಗ ಬಂದು ಬರಬೇಕು, ಬೆಳ್ತಂಗಡಿ ಏರಿಯಾ ಅಥವಾ ಕೋರ್ಟ್ ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಹೊರಗೆ ಹೋಗುವ ಹಾಗಿಲ್ಲ. ಇವತ್ತು ಕಂಡೀಷನ್ ಈ ಚಿನ್ನಯ್ಯಗ, ನಮ್ಮ ಹಿಂದಿನ ಭೀಮ ಬಂದ ಸತ್ಯ ತಂದ ಅಂತೇಳಿ ಏನೇನೋ ಪಾಪ ವಿಡಿಯೋಗಳನ್ನ ಮಾಡಿದಂಥ ಕೆಲವರು ನಂತರದಲ್ಲಿ ಪಶ್ಚಾತ್ತಾಪಡುವಂಥದ್ದಾಯಿತು. ಜೊತೆಗೆ ದೂರುದಾರರು ಇದು ಇವನನ್ನು ಯಾಕೆ ತಂದೀವಪ್ಪ ನಾವು ಅನ್ನೋದನ್ನು ಚರ್ಪಡಿಸೋಂಗಾಯಿತು. ಅವ್ರು ಕರೆತಂದರು, ಇವರು ಬಂದರು, ಇನ್ನೂ ನಿಗೂಢ ಇಲ್ಲಿವರೆಗೂ ಇದು ಒಳಗೆ ಬರ್ತಾಯಿಲ್ಲ. SIT ಬಾಯಿ ಬಿಡಿಸಿದ್ದು ಬಡತದಿಂದ, ಬೆದರಿಕೆಯಿಂದ, ಸುಳ್ಳು ಹಿಡಿಸಿದ್ದು ಬೆದರಿಕೆಯಿಂದ ಅನ್ನೋದು ಅವ್ರು ಹೊಡೆದಿದ್ದ ಅನ್ನೋ ಸಾಕ್ಷಿಗಳು ಸ್ವತಃ ಜಯಂತ್ T ಅವರಿಗೂ ಹೊಡೆಸಿಕೊಂಡಿದ್ದು ಅವ್ರಿಗೂ ಹೊಡೆಸಿದ್ದು ಎಲ್ಲ ನಾವು ದಿನದಿಂದ ನೋಡ್ತಾನೆ ಇದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಅವ್ರು ಜಾಮೀನು ಸಿಕ್ಕದ, ದುಡ್ಡು ಕಟ್ಟಿದ ₹1,00,000 ಹೊರಗೆ ಬಂದಿದ್ದಾನೆ. ಒಂದು ರೀತಿ ಸಂತೋಷ ಪಾಪ.